ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದ ಬಗ್ಗೆ ಬೇಸರವನ್ನು ಹೊರಹಾಕಲಾಗಿದೆ. 37, 38, 39ನೇ ಪ್ಯಾರಾದಲ್ಲಿ ಪರೋಕ್ಷವಾದಂತಹ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ನೋಡಿ, ಡೈರೆಕ್ಟ್ ಇಲ್ಲ, ಆದರೆ ಇದು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅಂದರೆ ಬೇಸರವನ್ನು ಹೊರಹಾಕಿರುವಂಥ ಅಂಶಗಳು. ಅದರಲ್ಲಿ ಹೇಳಿದ್ದಾರೆ, ಭಾರತ ಸಂವಿಧಾನದ ಮೊದಲ ಅನುಚ್ಛೇದ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ತೋರಿಸುತ್ತೆ. ದೇಶ ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ತೋರಿಸುತ್ತೆ. ಒಕ್ಕೂಟ ವ್ಯವಸ್ಥೆ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಸಂವಿಧಾನದ ಕಾರಣಕ್ಕಾಗಿ ನಾವೆಲ್ಲ ನೆಮ್ಮದಿಯಾಗಿದ್ದೇವೆ. ಸಂವಿಧಾನ ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಅನುಷ್ಠಾನ ಮಾಡುವವರು ಕೆಟ್ಟವರಾಗಿದ್ದರೆ ಪರಿಣಾಮ ಕೆಟ್ಟದಾಗುತ್ತೆ. ನೋಡಿ, ಈ ಲೈನಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಸಂವಿಧಾನದ ಬಗ್ಗೆ ಕೆಲವೊಂದಿಷ್ಟು BJP ನಾಯಕರು ಏನು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ರಲ್ವ, ಅವ್ರಿಗೂ ಕೂಡ ತಿರುಗೇಟು ಕೊಟ್ಟಂಗಿದೆ. ಅನುಷ್ಠಾನ ಮಾಡುವವರು ಕೆಟ್ಟವರಾಗಿದ್ದರೆ ಪರಿಣಾಮ ಕೆಟ್ಟದಾಗುತ್ತೆ. ಅಂದರೆ ಕೇಂದ್ರ ಸರ್ಕಾರವೇ ಅಲ್ವಾ ಈಗ ಏನೇ ಕಾಯ್ದೆ ಜಾರಿ ಮಾಡಬೇಕಂದ್ರೂ ಅನುಷ್ಠಾನ ಮಾಡುವವರು ಒಳ್ಳೆಯವರಿದ್ದರೆ ಒಳ್ಳೆಯದಾಗುತ್ತೆ ಅಂತ ಟಾಂಗ್ ಕೊಡಲಾಗಿದೆ ಪರೋಕ್ಷವಾಗಿ. संविधान के पहले अनुच्छेद में ही भारत को राज्यों का संघ घोषित किया गया है। हमारे संविधान ने संघ और राज्यों के बीच संप्रभु शक्तियों का वितरण किया है। राष्ट्रीय एकता और अखंडता के हित में संघ को अधिक शक्तियां प्रदान करते हुए संविधान ने राज्यों की शक्तियों को मान्यता और सम्मान दिया है। इस प्रकार देश की विविधता को बनाए रखा है। इस शक्ति साझाकरण के सिद्धांत को अपनाकर संविधान के निर्माताओं ने हमें यह शासन प्रणाली दी है। उनका सपना था कि सशक्त राज्यों के माध्यम से एक सशक्त भारत का निर्माण किया जाए। इस संघीय ढांचे को बनाए रखना हम सभी की जिम्मेदारी है। संविधान के कारण ही हम शांति से रह रहे हैं। देश के अनगिनत लोग गहराई से मानते हैं कि यदि हम संविधान की रक्षा करेंगे तो संविधान ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಗಣರಾಜ್ಯೋತ್ಸವದ ಮೇಲೂ ಕೂಡ ಗವರ್ನರ್ ವರ್ಸಸ್ ಗೌರ್ಮೆಂಟು ಸಂಘರ್ಷ ಮುಂದುವರಿಯುವಂಥ ಸಾಧ್ಯತೆಗಳನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು. ಬಟ್ ಈಗ ಓದಿದ್ದಾರೆ. ಬಟ್ ಪರೋಕ್ಷವಾಗಿ ಆ 3 ಪ್ಯಾರಾಗಳಲ್ಲಿ ನೋಡಿದ್ದೇವೆ, ಡೈರೆಕ್ಟಾಗಿ ಹೆಸರು ಹೇಳಿದ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಂದರೆ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂಥ ಸ್ಟ್ರಾಟಜಿನ ಸರ್ಕಾರ ಇಲ್ಲಿ ಮಾಡ್ತಾ ಅಂತ ರಾಜ್ಯಪಾಲರ ಮೂಲಕ ಭಾಷಣ ಓದಿಸಿ. ಪ್ರಭು, ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದಿಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಯಾಕೆಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಿಂದ ಕೊಟ್ಟಿರೋಂಥ ಒಂದು ಪುಸ್ತಕ ಓದಿರಲಿಲ್ಲ, ತಮ್ಮ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ರು. ಇದು ರಾಜ್ಯ ಸರ್ಕಾರ ಹಾಗೂ ಗವರ್ನರ್ ನಡುವೆ ಸಾಕಷ್ಟು ಜಟಾಪಟಿಗೂ ಕಾರಣ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯಲ್ಲೇ ಇತ್ತು. ಆದರೆ ಜಂಟಿ ಅಧಿವೇಶನ ಹೊರತುಪಡಿಸಿದ್ರೆ ಇವತ್ತು ಗಣರಾಜ್ಯೋತ್ಸವದಲ್ಲೂ ಕೂಡ ಈ ರೀತಿ ಆಗಬಹುದಾ ಎಂಬ ಒಂದು ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಇಟ್ಟಿರುವಂಥದ್ದು. ಯಾಕೆಂದರೆ ಜಂಟಿ ಅಧಿವೇಶನ ಮಾಡುವಂಥ ಸಂದರ್ಭದಲ್ಲಿ VBG ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಒಂದಿಷ್ಟು ಪ್ಯಾರಾಗಳನ್ನು ತೆಗೆದು ಹಾಕಬೇಕು ಅನ್ನೋದು ಕೂಡ ಸಂದೇಶವನ್ನು ಲೋಕಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ರವಾನಿಸಿದ್ರು. ಆ ಬಳಿಕ ರಾಜ್ಯ ಸರ್ಕಾರದ ನಾಯಕರು ಹೋಗಿದ್ರು, ಅಲ್ಲಿ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿದ್ದು. ಚರ್ಚೆ ಆದರೂ ಕೂಡ ಒಂದಿಷ್ಟು ಗವರ್ನರ್ ವರ್ಸಸ್ ಗವರ್ನರ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ಒಂದಿಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಶುರುವಾಗುತ್ತೆ ಎನ್ನುವ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಯಾವಾಗ ಗವರ್ನರ್ ಅವರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಅರ್ಧಕ್ಕೆ ತಮ್ಮ ಭಾಷಣವನ್ನು ಮೊಟಕುಗೊಳಿಸಿ ಹೋಗ್ತಾರೆ, ಆನಂತರ ರಾಜ್ಯ ಸರ್ಕಾರ ಹಾಗೂ ಲೋಕಭವನದ ನಡುವೆ ಒಂದಿಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ ಎಂಬ ಲೆಕ್ಕಾಚಾರಗಳು ಶುರುವಾಗಿತ್ತು. ಆದರೆ ಇವತ್ತು ಜನವರಿ 26 ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಆ ಭಾಷಣವನ್ನು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತನ್ನದೇ ಆದಂಥ ನಡೆಯನ್ನು ಇಟ್ಟಿರುವಂಥದ್ದು. ಅಂದರೆ ಮತ್ತೆ ಜಟಾಪಟಿ ಬೇಡ, ಒಂದೇ ಅರ್ಥದಲ್ಲಿ ಹೋಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವುದೇ ಒಂದು ಧೋರಣೆಗಳಕ್ಕೆ ಇಲ್ಲಿ ಹೆಚ್ಚು ಒಂದು ಸ್ಪಷ್ಟನೆ ನೀಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ 2.5 ವರ್ಷದ ಅವಧಿಯ ಸರ್ಕಾರದಲ್ಲಾಗಿರುವಂಥ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮುಂಬರುವ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಗವರ್ನರ್ ಅವರು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅಂದರೆ ಜಂಟಿ ಅಧಿವೇಶನದಲ್ಲೇ ಆದಂತಹ ಆ ಭಾಷಣದ ವಿಚಾರಗಳು ಜಟಾಪಟಿ ಮತ್ತೆ ಆಗುತ್ತೆ ಎಂಬ ಲೆಕ್ಕಾಚಾರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿತ್ತಿರುವಂಥದ್ದು. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ಮಾಹಿತಿಗಾಗಿ.